ಅತಿದೊಡ್ಡ ದೇವಸ್ಥಾನವನ್ನ ಅಬುದಾಬಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಅಬುದಾಬಿಯ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇರುವಂತಹದ್ದು ಕೆಲವೇ ಕ್ಷಣಗಳಲ್ಲಿ ಅತಿದೊಡ್ಡ ದೇಗುಲದ ಲೋಕಾರ್ಪಣೆಯಾಗುತ್ತೆ. BAPS ದೇಗುಲವನ್ನು ಉದ್ಘಾಟಿಸಲಿದ್ದಾರೆ ಪ್ರಧಾನಿ ಮೋದಿ ಅವರು. ಪಶ್ಚಿಮ ಏಷ್ಯಾದಲ್ಲಿಯೇ ಅತಿದೊಡ್ಡ ಹಿಂದೂ ದೇವಾಲಯ ಇದು. 27 ಎಕರೆ ಜಾಗದಲ್ಲಿ 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಬೃಹತ್ ದೇವಾಲಯವನ್ನ, ಗಲ್ಫ್ ರಾಷ್ಟ್ರದಲ್ಲಿ ತಲೆ ಎತ್ತಿರುವಂತಹ ಹಿಂದೂ ದೇವಸ್ಥಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವು ಕ್ಷಣಗಳಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ. ಹಲವು ವಿಶೇಷತೆಗಳು, ಹಲವು ಹೊಸತುಗಳಿಗೂ ಕೂಡ ಈ ಮೂಲಕ ಪ್ರಧಾನಿ ಮೋದಿ ಅವರು ಸಾಕ್ಷಿ ಆಗ್ತಾ ಇರುವಂತಹದ್ದು. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಮಹತ್ವದ ಮೈಲುಗಲ್ಲಿಗೆ ಪ್ರಧಾನಿ ಮೋದಿ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ನೀವು ಕೂಡ ಯಾವ ರೀತಿ ಸಿದ್ಧತೆ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಳ್ಳಲಾಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೃಹತ್ ದೇವಾಲಯವನ್ನ, ಹಿಂದೂ ದೇವಾಲಯವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅರಬ್ಬರ ನಾಡಿನಲ್ಲಿ ಹಿಂದೂ ದೇವಸ್ಥಾನ ತಲೆ ಎತ್ತಿರುವಂತಹದ್ದು. ಗಲ್ಫ್ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಸಾಂಪ್ರದಾಯಿಕ ಹಿಂದೂ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಚಾಲನೆಯನ್ನು ಕೊಡ್ತಾರೆ, ಉದ್ಘಾಟನೆಯನ್ನು ಮಾಡ್ತಾರೆ. ಮುಸ್ಲಿಂ ರಾಷ್ಟ್ರದ ಹಿಂದೂಗಳ ಕನಸು ಈ ಮೂಲಕ ನನಸಾಗ್ತಾ ಇದೆ. ಅದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ. ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮೋದಿಯಿಂದಲೇ ಉದ್ಘಾಟನೆ ಆಗ್ತಾ ಇರುವಂತಹ ದೇವಸ್ಥಾನ ಇದು. ಮೊನ್ನೆಯಷ್ಟೇ ಭಾರತದಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿತ್ತು. ಹಿಂದೂಗಳ 500 ವರ್ಷಗಳ ಕಾಯುವಿಕೆ ಅಂತ್ಯಗೊಂಡಿತ್ತು. ರಾಮ ಜನ್ಮಭೂಮಿಯಲ್ಲಿಯೇ ಮಂದಿರ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ಮೋದಿ ಸರ್ಕಾರ ಪ್ರಯತ್ನ ಎಲ್ಲರಿಗೂ ಕೂಡ ಗೊತ್ತೇ ಇತ್ತು. ಈಗ ಮತ್ತೊಂದು ಮಹಾದೇಗುಲವನ್ನು ಮೋದಿ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಆದರೆ ಅದು ಭಾರತದಲ್ಲ, ದೂರದ ಮುಸ್ಲಿಂ ರಾಷ್ಟ್ರದಲ್ಲಿ, ಅರಬ್ಬರ ನಾಡಿನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಾಂಪ್ರದಾಯಿಕ ಶೈಲಿಯ ಹಿಂದೂ ದೇಗುಲ ನಿರ್ಮಾಣವಾಗಿದೆ. ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ. ಈ ದೇವಸ್ಥಾನವನ್ನು ಕಟ್ಟಿರೋದ್ರ ಹಿಂದೆ ದೊಡ್ಡ ಮಟ್ಟದ ಇತಿಹಾಸ ಇರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟ್ರಗಲ್ ದೊಡ್ಡದಿದೆ. ಈಗಾಗಲೇ ಅದು ದೇಶವಾಸಿಗಳಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಗಲ್ಫ್ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಸಾಂಪ್ರದಾಯಿಕ ಹಿಂದೂ ಮಂದಿರವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಅರಬ್ಬರ ನಾಡಿನಲ್ಲಿ ಹಿಂದೂ ದೇವಸ್ಥಾನ ಇದು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೊಂದು ಮಹತ್ವದ ಮೈಲುಗಲ್ಲು ಅಂತ ಕೂಡ ವಿಮರ್ಶೆ ಮಾಡಲಾಗ್ತಾ ಇದೆ. ಮುಸ್ಲಿಂ ರಾಷ್ಟ್ರದ ಹಿಂದೂಗಳ ಕನಸು ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ನನಸು ಮಾಡ್ತಾ ಇದ್ದಾರೆ. 27 ಎಕರೆಯ ಜಾಗದಲ್ಲಿ ಬೃಹದಾಕಾರದ ದೇವಸ್ಥಾನ ತಲೆ ಎತ್ತಿರುವಂತಹದ್ದು. ರಾಮ ಮಂದಿರಕ್ಕೆ ಏನೇನು ಬಳಕೆಯನ್ನು ಮಾಡಲಾಗಿತ್ತೋ ಅದೇ ರೀತಿಯ ವಸ್ತುಗಳನ್ನೇ ಈ ದೇವಸ್ಥಾನಕ್ಕೂ ಕೂಡ ಬಳಕೆ ಮಾಡಿರುವಂತಹದ್ದು ಈ ದೇವಸ್ಥಾನದ ಮತ್ತೊಂದು ವಿಶೇಷತೆಗಳಲ್ಲಿ ಒಂದಾಗಿರುವಂತಹದ್ದು. ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅರಬ್ ರಾಷ್ಟ್ರದಲ್ಲಿ, ಗಲ್ಫ್ ರಾಷ್ಟ್ರದಲ್ಲಿ ಹಿಂದೂ ದೇವಸ್ಥಾನ ತಲೆ ಎತ್ತುತ್ತಾ ಇದೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದಕ್ಕೆ ಭೂಮಿ ಪೂಜೆ ಮಾಡಿದ್ದು ಕೂಡ ಮತ್ತೊಂದು ವಿಶೇಷತೆಗಳಲ್ಲಿ ಒಂದಾಗಿರುವಂಥದ್ದು. ನೀವು ಕೂಡ ಆ ಭವ್ಯ ಮತ್ತು ದಿವ್ಯ ಮಂದಿರದ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಅದ್ಭುತವಾದಂತಹ ಕೆತ್ತನೆ ಇದೆ ಅಂಥೇಳಿ, ಎಷ್ಟು ಚಂದವಾದಂತಹ ವಾಸ್ತುಶಿಲ್ಪ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೋಡಲಿಕ್ಕೆ 2 ಕಣ್ಣು ಸಾಲದು ಈ ದೇವಸ್ಥಾನವನ್ನು. ಮರುಭೂಮಿಯ ನಡುವೆ ತಲೆ ಎತ್ತಿ ನಿಂತಿರುವಂತಹ ಈ ಹಿಂದೂ ದೇಗುಲ ಇವತ್ತು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಅದು ಕೂಡ ದೇಶದ ಹೆಮ್ಮೆಯ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಜಾಗತಿಕ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಯನ್ನು ಗೊಳಿಸ್ತಾ ಇರುವಂತಹದ್ದು. ಭಾರತದಲ್ಲಿ ಕಟ್ಟಿರುವಂತಹ ಹಿಂದೂ ದೇವಸ್ಥಾನ ಅಲ್ಲ ಇದು. ಮುಸ್ಲಿಂ ಬಾಹುಳ್ಯ ಇರುವಂತಹ ಅರಬ್ಬರ ನಾಡಿನಲ್ಲಿ ಅದ್ಧೂರಿಯಾಗಿ ತಲೆ ಎತ್ತಿ ನಿಂತಿರುವಂತಹ ಭವ್ಯ ದಿವ್ಯ ದೇಗುಲವನ್ನು ನೀವು ಗಮನಿಸ್ತಾ ಇರುವಂತಹದ್ದು. ಇದೇ ದೇವಸ್ಥಾನವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ನೋಡಿ, ಅಬುದಾಬಿಯಲ್ಲಿ ಇಷ್ಟು ದೊಡ್ಡದಾದ ದಿವ್ಯ ಭವ್ಯ ಮಂದಿರವನ್ನು ನೀವೇನು ಗಮನಿಸ್ತಾ ಇದ್ದೀರಿ, ಇದು ಹಲವು ವಿಶೇಷತೆಗಳನ್ನು ಕೂಡ ಒಳಗೊಂಡಿರುವಂತಹದ್ದು. ಪಶ್ಚಿಮ ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ದೇವಾಲಯ ಎಂಬಂತಹ ಹೆಮ್ಮೆಗೆ ಈ ದೇವಸ್ಥಾನ ಪಾತ್ರವಾಗಿದೆ. 108 ಅಡಿ ಎತ್ತರ ಇದೆ, 262 ಅಡಿ ಉದ್ದ ಇರುವಂತಹದ್ದು, 180 ಅಡಿ ಅಗಲ ಇದೆ ಈ ದೇವಸ್ಥಾನ. 402 ಕಂಬಗಳನ್ನು ಈ ದೇವಸ್ಥಾನಕ್ಕೆ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಇನ್ನು ರಾಜಸ್ಥಾನದಿಂದ ಗುಲಾಬಿ ಕಲ್ಲು, ಇಟಾಲಿಯನ್ ಮಾರ್ಬಲ್ಗಳ ಬಳಕೆಯನ್ನು ಕೂಡ ಇಲ್ಲಿ ಮಾಡಿಕೊಂಡಿರುವಂತಹದ್ದು ಈ ದೇವಸ್ಥಾನದ ವಿಶೇಷತೆಗಳಲ್ಲಿ ಒಂದಾಗಿರುವಂತಹದ್ದು.
ಇನ್ನು ಭಾರತದ ಶಿಲ್ಪಗಳ ಕೆತ್ತನೆ UAEಗೆ ಕೊಂಡೊಯ್ದು ಅಲ್ಲಿ ಜೋಡಣೆ ಮಾಡಿರುವಂತಹದ್ದು ಈ ದೇವಸ್ಥಾನದ ಮತ್ತೊಂದು ವಿಶೇಷತೆಗಳಲ್ಲಿ ಒಂದಾಗಿರುವಂತಹದ್ದು. 2015ರಲ್ಲಿ ಮೋದಿ ಪ್ರವಾಸದ ವೇಳೆ ದೇಗುಲಕ್ಕೆ 13.5 ಎಕರೆಯನ್ನು ಅಬುದಾಬಿಯ ದೊರೆಯನ್ನು ಕೊಟ್ಟಿರ್ತಾರೆ. ನೋಡಿ, ಇಂದಿರಾ ಗಾಂಧಿಯೇ ಲಾಸ್ಟು ಪ್ರಧಾನಿಯಾಗಿ ಗಲ್ಫ್ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದು. ಅದಾದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ದೇವಸ್ಥಾನದ ನಿರ್ಮಾಣಕ್ಕೇನೆ ಅವರೊಂದು ಒಪ್ಪಂದವನ್ನು ಮಾಡ್ಕೊಂಡು ಬರ್ತಾರೆ. ಜಮೀನು ಕೂಡ ಮಂಜೂರಾಗಿರುತ್ತೆ.